ನಮಸ್ಕಾರ ಎಲ್ಲರಿಗೂ. ನೀವು ನೋಡ್ತಿದ್ದೀರಾ ಕ್ರಿಕೆಟ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್. ವೆಲ್ಕಮ್ ಟು RCB ವರ್ಸಸ್ ಮುಂಬೈ ಮ್ಯಾಚ್. ವಿರಾಟ್ ಕೊಹ್ಲಿ ವರ್ಸಸ್ ರೋಹಿತ್ ಶರ್ಮಾ ವಿಂಟೇಜ್ ರೈವಲ್ರಿನ ನೋಡೋಕ್ಕೆ ಸಿಗ್ತಾ ಇದೆ. ಇದು ಮ್ಯಾಚ್ 5 ಮ್ಯಾಚ್ 4 ಅನ್ಸುತ್ತೆ, ನನಗೆ ಮ್ಯಾಚ್ 4 ಇದು ಕರೆಕ್ಟ್. ಮ್ಯಾಚ್ 4ಗೆ ಸ್ವಾಗತ ಈ RCPL ಆಕ್ಷನ್ ಅಲ್ಲಿ. ಸೊ RCB ಒಳ್ಳೆ ಫಾರ್ಮಲ್ಲಿ ಕಮ್ ಬ್ಯಾಕ್ ಮಾಡ್ತಾ ಇದ್ದಾರೆ. 2 ಮ್ಯಾಚ್ ಗೆದ್ದಿದ್ದಾರೆ. ಈಗ ಇರೋದು ದ ಬಿಗ್ ಮುಂಬೈ ಚಾಲೆಂಜ್. ಅಪೋನೆಂಟ್ ಹ್ಯಾಸ್ ಡಿಸೈಡೆಡ್ ಟು ಬ್ಯಾಟ್ ಫಸ್ಟ್. ನಮಗೆ ಬೇಕಾಗಿದ್ದೇ ಸಿಕ್ಕಿದೆ. ಆ್ಯಂಡ್ ಇದು ನಮ್ಮ ಪ್ಲೇಯಿಂಗ್ 11 ನೋಡ್ಬೋದು. ಹೇಗಿದೆ ಅಂತ ಕಮೆಂಟ್ ಮಾಡಿ. ಸೊ ಬನ್ನಿ ಶುರು ಮಾಡೋಣ. ಫಸ್ಟ್ ಓವರ್ ಯಾರನ್ನ ಹಾಕೋದು, ಅದೇ ಒಂದು ದೊಡ್ಡ ಶಿವಮ್ ದುಬೆ ಅವ್ರನ್ನ ಸ್ಟಾರ್ಟ್ ಮಾಡೋಣ. ಅವ್ರು ಹೆಚ್ಚು ಯೂಸೇ ಆಗ್ತಿಲ್ಲ, ಅದಕ್ಕೆ ಬ್ಯಾಟಿಂಗಲ್ಲಿ ಚಾನ್ಸ್ ಸಿಗ್ತಿಲ್ಲ. ಆ್ಯಂಡ್ ಬೌಲಿಂಗಲ್ಲಾದರೂ ಕೊಡೋಣ ಅಂತ ಸೊ ಈ ಸಲ ಚಾನ್ಸ್ ಸಿಕ್ಕಿದ್ರೂ ಸಿಗ್ಬೋದು ಬ್ಯಾಟಿಂಗಲ್ಲಿ. ಓಕೆ, ಫ್ಯಾಫ್ ಡು ಪ್ಲೆಸಿ ಮುಂಬೈ ಅವರು ತಂಡದ ಪರವಾಗಿ ಆಡ್ತಾ ಇದ್ದಾರೆ. ಫ್ಯಾಫ್ ಹಾಗೂ ರೋಹಿತ್ ಶರ್ಮಾ ಓಪನಿಂಗ್. ಎಂಥ ಪೇರ್, ಡಿಸ್ಟ್ರಕ್ಟಿವ್ ಪೇರ್ ಆಗುತ್ತಾ ಅಂತ ನಾವು ಕಾದು ನೋಡಬೇಕು. ಇವಾಗ ಫಸ್ಟ್ ಬಾಲ್, ಶಿವಮ್ ದುಬೆ ಟು ಫ್ಯಾಫ್ ಡು ಪ್ಲೆಸಿ. ಹಿಟ್ ಮ್ಯಾನ್ ಸ್ಟ್ರೈಕಲ್ಲಿದ್ದಾರೆ. ರಿಯಲ್ ಲೈಫಲ್ಲಿ ಎಕ್ಸ್ಪ್ಲೋಸಿವ್ ಸ್ಟಾರ್ಟ್ ಕೊಟ್ಟಾಗ ಇಲ್ಲಿ ಕೂಡ ಸ್ಟಾರ್ಟ್ ಕೊಡ್ತಾರ ನೋಡೋಣ. ಸ್ಟ್ರೈಟ್ ಬಾರಿಸಿದ್ದಾರೆ. ದೇರ್ಸ್ ಅ ಫೀಲ್ಡರ್. ಆಫ್ ಕಟ್ಟ ಬರ್ತಾ ಇದೆ. ಡೀಸೆಂಟ್ ಓವರ್, ಯಾವುದೇ ಬೌಂಡ್ರಿ ಕೂಡ ಕನ್ಸೀಡ್ ಮಾಡಿಲ್ಲ. 6 runs ಆಫ್ ದ್ಯಾಟ್. ಆ್ಯಂಡ್ ದಿಸ್ ದ ಲಾಸ್ಟ್ ಬಾಲ್. ಸಿಂಗಲ್ ಟು ಫಿನಿಶ್ 7 for no loss. ಹ್ಯಾಟ್ರಿಕ್ ಗೆಲುವು ಸಾಧಿಸ್ತೀವಿ ಇವತ್ತು ಅಂತ ನೋಡೋಣ. ತಿಲಕ್ ವರ್ಮಾ ಅವ್ರನ್ನ ಹಾಕ್ಸೋಣ. ತಿಲಕ್ ವರ್ಮಾ ವರ್ಸಸ್ ಫ್ಯಾಫ್ ಡು ಪ್ಲೆಸಿ. ಇದು ಬ್ಯಾಟಲ್ ಟು ವಾಚ್ ಔಟ್ ಫಾರ್. ಸ್ವ್ಯಾಪ್ ಮಾಡಿದ್ದಾರೆ ಇಬ್ಬರು ಕೂಡ ಟೀಮ್. ಫ್ಯಾಫ್ ಡು ಪ್ಲೆಸಿ RCB ಕ್ಯಾಪ್ಟನ್ ಹಾಗೂ ತಿಲಕ್ ವರ್ಮಾ MI ಪ್ಲೇಯರ್. ಸೊ ಈಗ ಇಬ್ಬರು ಕೂಡ ಆಪೋಸಿಟ್ ಫ್ರಾಂಚೈಸಿಗೆ ಆಡ್ತಾ ಇದ್ದಾರೆ. DK ಅವರಿಂದ ಟಿಪ್ಸ್ ಬರ್ತಾ ಇದೆ ಹಿಂದೆ, ಸ್ವಲ್ಪ ಮುಂದೆ ಇಡಿ ಅಂತ. ಬಟ್ ನಾವು ಯಾರ್ಕ್ ಹೊಡಿಯೋಣ, ಇದು ಮಿಸ್ ಆಗಿದೆ ಅಂತ ಕಾಣುತ್ತೆ. ಪನಿಷ್ಮೆಂಟ್ ಸಿಗೋ ಸಾಧ್ಯತೆ ಫ್ರಮ್ ರೋಹಿತ್ ಶರ್ಮಾ. ಆ್ಯಂಡ್ ಗುಡ್ ಒನ್. ನುಗ್ಗಿ ಬಾರಿಸೋ ಸಾಧ್ಯತೆ. ಸ್ಟ್ರೈಟ್ ಟು ದ ಫೀಲ್ಡರ್. ನುಗ್ಲಿಲ್ಲ ಅವ್ರ ಮುಂದೆ ಅಲ್ಲೇ.
ಗ್ಯಾಪಲ್ಲಿ ತೂರ್ಸೋಕೆ ನೋಡಿದ್ರು. ಗುಡ್ ಓವರ್ ಸೋ ಫಾರ್, ಕೇವಲ 4 runs ಫ್ರಮ್ ಇಟ್. Brilliant. 11 for no loss after 2. ಪ್ರಸಿದ್ಧ ಕೃಷ್ಣ ಇಂಟು ದಿ ಅಟ್ಯಾಕ್. ಒಳ್ಳೆ ಎಕಾನಮಿ ಇದೆ ಇವ್ರದ್ದು. ಕೇವಲ 4 ಇತ್ತು ಅವ್ರು ಆಡಿದ ಪ್ರೀವಿಯಸ್ ಮ್ಯಾಚಲ್ಲಿ. ಸ್ಟ್ರೈಟ್ ಕ್ಯಾಚ್ ಅಲ್ಲ. ನನಗೆ ಈ ಆ್ಯಕ್ಷನ್ ಇಷ್ಟ, ಜಹೀರ್ ಖಾನ್ ಅವರ ಆ್ಯಕ್ಷನ್ನು. ಇವರು ರೈಟ್ ಹ್ಯಾಂಡೆಡ್ ಜಹೀರ್ ಖಾನ್ ಥರ ಕಾಣ್ತಾರೆ. ಕಾಟ ಕೊಡ್ತಾ ಇದ್ದಾರೆ ರೋಹಿತ್ ಶರ್ಮಾ ಅವರಿಗೆ. ಈಗೇನಾದ್ರು ಬರುತ್ತಾ ಶಾಟು? ಸ್ಲೈಸ್ ಮಾಡಿದ್ದಾರೆ. ದೇರ್ ಇಸ್ ಅ ಫೀಲ್ಡ್. Faf du Plessis on strike. ಸೊ ಈ ಥರ ಸ್ಟ್ರೈಟ್ ಇಡೋಣ. ಹೆಂಗೆ ಸ್ಲೈಸ್ ಮಾಡ್ತಾರೆ? ಸ್ಲೈಸ್ ಮಾಡೋಕ್ಕಾಗುತ್ತಾ? ಕಾನ್ಸ್ಟೆಂಟ್ ಸ್ಪೀಡಲ್ಲಿ ಬರ್ತಾ ಇದೆ. ಲೆಗ್ ಸೈಡಲ್ಲಿ ಆಡ್ಕೊಂಡಿದ್ದಾರೆ ಈ ಸಲ. ಇನ್ ಸ್ವಿಂಗಿಂಗ್ ಯಾರ್ಕರ್ ಹಾಕೋಣ. ಇದೇನಾದ್ರು ಮಿಸ್ ಆಯಿತು ಅಂದರೆ ಕಿತ್ಕೊಂಡು ಹೋಗುತ್ತೆ ವಿಕೆಟು. ವಾಟ್ ಅ ಶಾಟ್! ಬೋಲ್ಡ್. ಅದೇ ಹೇಳ್ತಿದ್ದೆ, ಈಗ ಮಿಸ್ ಆದರೆ ವಿಕೆಟ್ ಹೊಡೆಯುತ್ತೆ ಅಂತ. ಸೊ ಪ್ರಸಿದ್ಧ ಕೃಷ್ಣ ಫೈನಲಿ ಗೆಟ್ಸ್ ಅ ಫ್ಯಾಫ್ ಡು ಪ್ಲೆಸಿ. ವಾಟ್ ಅ ಶಾಟ್ ಅಂತಿದ್ದೀನಿ ನಾನು. ವಾಟ್ ಅ ಡೆಲಿವರಿ! ಇನ್ ಸ್ವಿಂಗಿಂಗ್ ಯಾರ್ಕರ್ ಮಿಸ್ಸೇ ಮಾಡಿಬಿಟ್ಟಿದ್ದಾರೆ ಫ್ಯಾಫ್ ಅವರು. ಕ್ಲೂನೇ ಇರಲಿಲ್ಲ ಅಲ್ಲಿ. ಸೊ 14 for 1 after 3. ತಿಲಕ್ ವರ್ಮ ಅವರ ಕೋಟದ ಕೊನೆಯ ಓವರ್. ಇಂಡಿಯನ್ ಮಿಸ್ಟರ್ 360 ಬಂದಿದ್ದಾರೆ ಸೂರ್ಯಕುಮಾರ್ ಯಾದವ್. ಬರ್ತಿದ್ದಾಗೇನು ಅಟ್ಯಾಕ್ ಶುರು ಆಗುತ್ತೆ ಇವ್ರದ್ದು. ಸೋ ಫಾರ್ ಸೈಲೆಂಟಾಗಿ ಇಟ್ಟಿದ್ದಾರೆ MI ಬ್ಯಾಟರ್ಸ್ನ. ಗ್ರೂಮ್ ಮಾಡ್ಕೊಂಡು ಹೊಡೆಯೋ ಪ್ಲ್ಯಾನ್ ಈ ಸಲ. ರನ್ ರೇಟ್ ಕಡಿಮೆ ಇದೆ, ಜಸ್ಟ್ 4 ಆ್ಯಂಡ್ ಏನಾದರೂ ಗುಡ್ ಓವರ್. ಈ ಸಲ 4 ರನ್ನು. ಲಾಸ್ಟ್ ಬಾಲ್ ಏನಾಗುತ್ತೆ? ಸಿಂಗಲ್ ಟು ಫಿನಿಶ್. 5 runs to end the over. ನಮ್ಮ ಎಕ್ಸ್ಪೆನ್ಸಿವ್ ಪ್ಲೇಯರ್ ಚಹಲ್ ಇಂಟು ದಟ್. ಇವರ ಇಕಾನಮಿ ಭಾಳ ಸೂಪರಾಗಿದೆ ಈ ಟೂರ್ನಮೆಂಟಲ್ಲಿ. ಕೇವಲ 6.6 ಎಷ್ಟೋ ಇದೆ. ಬ್ರಿಲಿಯಂಟ್. ಓ ಮಿಸ್ಫೀಲ್ಡ್.
ಬಂತು ಬಿಗ್ ಶಾಟ್ ಫೈನಲಿ. ಸೂರ್ಯ ಯಾದವ್ ಅವರು ಗೇರ್ ಶಿಫ್ಟ್ ಮಾಡೋಕ್ಕೆ ಶುರು ಮಾಡಿದ್ದಾರೆ. Well fielded. ಆದರೂ ಲ್ಯಾಗ್ ಆಗ್ತಾ ಇದೆ. Nine run of that over, 28 for 1. Halfway through. 5 more overs remaining. ಪ್ರೊಸೀಜರ್ ಹೇಗೋ ಒಂದು ಒಳ್ಳೆ ಭಯಂಕರ ಫಾರ್ಮಲ್ಲಿದ್ದಾರೆ, ಅದನ್ನೇ ಕಂಟಿನ್ಯೂ ಮಾಡೋಣ. ರೋಹಿತ್ ಶರ್ಮಾ ಆನ್ ಸ್ಟ್ರೈಕ್. ಓಕೆ, ಏನು ಸ್ವಿಂಗಿಂಗ್ ಯಾರ್ಕರ್ ಮತ್ತೊಂದು ಸಲ ಏನಾದ್ರು ವರ್ಕ್ ಆಗುತ್ತಾ? ಇದು ಪಿನ್ ಪಾಯಿಂಟ್ ಯಾಕ? Three runs off the sofa so far. Swinging Yorker and gone once again. ಈ ಸಲ ಲೆಗ್ ಸ್ಟಂಪ್ ಹಾರ್ಕೊಂಡು ಹೋಗ್ಬಿಟ್ಟಿದೆ. ಆ್ಯಂಡ್ ಇಟ್ಸ್ ಕ್ಯಾಪ್ಟನ್ ರೋಹಿತ್ ಶರ್ಮಾ. ಸ್ಟ್ರಗಲ್ ಮಾಡಿದರು ಥ್ರೂ ಔಟ್ ದ ಇನ್ನಿಂಗ್ಸ್ ಆ್ಯಂಡ್ ಫೈನಲಿ ಪ್ರಸಿದ್ಧ ಕೃಷ್ಣ ಅವರು ಸ್ಟ್ರಗಲ್ನ ಎಂಡ್ ಮಾಡಿದ್ದಾರೆ. ಮಯಾಂಕ್ ಅಗರ್ವಾಲ್ ಈಸ್ ದ ನ್ಯೂ ಬ್ಯಾಟ್ಸ್ಮನ್. ಲಾಸ್ಟ್ ಬಾಲ್. ವಾಟ್ ಅ ಗುಡ್ ಓವರ್. 5 ರನ್ ಬಂತು ಈ ಓವರಲ್ಲಿ. ಆ್ಯಂಡ್ ವಿಕೆಟ್ 33 for 2. Chahal is back once again with the drifter. Edge ಆಗಿದೆ. ಈ ಸಲ ಕ್ಯಾಚ್ ಸ್ಟ್ರೈಟ್ ಟು ದ ಫೀಲ್ಡರ್. ಸೂರ್ಯಕುಮಾರ್ ಯಾದವ್ ಹ್ಯಾಡ್ ನೋ ಚಾಯ್ಸ್. ದೊಡ್ಡ ಶಾಟ್ ಹೋಗಲೇಬೇಕಿತ್ತು. ಹೆಡ್ ಅವರಿಂದ ಬೌಂಡ್ರಿ ರೋಪ್ ಹತ್ರ ಕ್ಯಾಚ್ ಬಂದಿದೆ. ಸ್ಟ್ರೈಟ್ ಫಾರ್ವರ್ಡ್ ಕ್ಯಾಚ್. ರೆಹಮಾನುಲ್ಲಾ ಗುರ್ಬಾಜ್ ಈಸ್ ದ ನ್ಯೂ ಬ್ಯಾಟ್ಸ್ಮನ್.
ರಿವರ್ಸ್ ಶಾಟ್ ಹಾಕ್ತಿದ್ದಾರೆ ಬಂದಂಗೆ. ರೆಫ್ರಿ ಟಾರ್ಗೆಟ್ ಮಾಡೋಣ. And last ball. Ten runs of that over. Nine or 10? 9 irbodu. Okay. So we are coming into the death overs. Team Southie ನಮ್ಮ ಡೆತ್ ಸ್ಪೆಷಲಿಸ್ಟ್ ಆಗಿದ್ದಾರೆ ಈ ಸೀಸನಲ್ಲಿ. ಟೀಮ್ ಸೌತಿ ಆ್ಯಂಡ್ ಸ್ಯಾಮ್ ಕರನ್ ಇನ್ ದಿ ಏರ್ ಆ್ಯಂಡ್ ದ್ಯಾಟ್ಸ್ ಗಾನ್ ಫಾರ್ ಬೌಂಡ್ರಿ. ನಾಟ್ ಅ ಗುಡ್ ಸ್ಟಾರ್ಟ್. ಈ ಸಲ ವಿಕೆಟ್ ಬಿಟ್ಕೊಂಡು ಹೊಡೆಯೋ ಪ್ರಯತ್ನ. ಓ, ಎಕ್ಸ್ಪೆಕ್ಟೆಡ್ ಶಾಟ್ ಬರುತ್ತೆ ಅಂತ. ಉಲ್ಟಾ ಬಾರಿಸ್ತಾರೆ ಅಂತ ಗೊತ್ತಿತ್ತು. 50 ಕಮ್ಸ್ ಅಪ್. ಅಂಡರ್ ಪ್ರೆಷರಲ್ಲಿ ಈಗ ಸೌತಿಯವರು ಆಲ್ರೆಡಿ 11 ರನ್ಸ್ ಕೊಟ್ಬಿಟ್ಟಿದ್ದಾರೆ 3 ಬಾಲ್ಸಲ್ಲಿ. ಇನ್ ಸ್ವಿಂಗ್ ಯಾರ್ಕರ್ ಇವ್ರಿಗೆ ಟ್ರೈ ಮಾಡೋಣ. ಗಾನ್. ವರ್ಕ್ ಆಗಿದೆ. ಮುಂಬೈ ಇಂಡಿಯನ್ಸ್ ಬ್ಯಾಟ್ಸ್ಮನ್ ಇಲ್ಲಿ ಸ್ಟ್ರಗಲ್ ಮಾಡ್ತಾ ಇದ್ದಾರೆ ಇನ್ ಸ್ವಿಂಗಿಂಗ್ ಯಾರ್ಕರ್ಗೆ. ಇಟ್ಸ್ ಮಯಾಂಕ್ ಅಗರ್ವಾಲ್. ಸ್ಯಾಮ್ ಕರನ್ ಪೆನಾಲ್ಟಿ ಮೇಟ್ ಓವರ್ ಮಾಡಕ್ಕೆ ಬರ್ತಾ ಇದ್ದಾರೆ. ಔಟ್ ಸ್ವಿಂಗಿಂಗ್ ಯಾರ್ಕರ್ ವರ್ಕ್ ಆಗುತ್ತಾ ನೋಡೋಣ. ಸ್ಟ್ರೈಟ್ ಬಿಡ್ತಾ ಇದ್ದಾರೆ ಇವರು. ಕ್ವಿಕ್ ಸಿಂಗಲ್ ಬಂದಾಯಿತು. ಸ್ವಿಂಗ್ ಆಗಿ ಒಳಗೆ ಹೋಗುತ್ತೆ ಇದು. ಜಯಂತ್ ಯಾದವ್ ಅವರು ರಿಸ್ಕ್ ತಗೊಳ್ತಾನೆ ಇಲ್ಲ. ಲಿಫ್ಟ್ ಮಾಡಿದ್ದಾರೆ. ಈಗ ಗುರ್ಬಾಜ್ ಅವ್ರ ಮೇಲೆ ಪ್ರೆಷರ್ ಇದೆ. ಹೇಗೂ ಸೆಟ್ ಆಗಿದ್ದಾರೆ. 16 ಆಫ್ ಜಸ್ಟ್ ನೋ ಬಾಲ್ ಇದು. 16 ಆಫ್ 7 ಬಾಲ್ಸ್ ಹೊಡೆದಿದ್ದಾರೆ. ಈ ಸಲ ಏನಾದ್ರು ಬರುತ್ತಾ ದೊಡ್ಡ ಶಾಟ್? ಇಲ್ಲ. ಆ್ಯಂಡ್ ದಟ್ ಸ್ಟ್ರೈಟ್ ಟು ದ ಫೀಲ್ಡ್. ಓ, ಬಿಟ್ರಾ? ಶಿಟ್ ಗುರು. ಕ್ಯಾಚ್ ಡ್ರಾಪ್ ಮಾಡಿಬಿಟ್ಟಿದ್ದಾರೆ ಇಲ್ಲಿ.
ಸ್ಯಾಮ್ ಕರನ್ ಅವರು ಡಿಸಪಾಯಿಂಟ್ ಆಗಿದ್ದಾರೆ. ಇವನ್ ವಿಕೆಟ್ ಕೀಪರ್ ಕೂಡ ಡಿಸಪಾಯಿಂಟ್ ಆಗಿದ್ದಾರೆ. ಯಾರದು 26 ಗೊತ್ತಾಗಲಿಲ್ಲ. ಯಾರಂತ ಗೊತ್ತಾದರೆ ಕಮೆಂಟ್ ಮಾಡಿ. ಲಾಸ್ಟ್ ಬಾಲ್, ಕೇವಲ 5 runs ಆಫ್ ದಿಸ್ ಓವರ್ and a single to finish. 60 for 4, one more over to go. ಟೀಮ್ ಸೌತಿ ಅವರು ನಮ್ಮ ಲೀಡಿಂಗ್ ವಿಕೆಟ್ ಟೇಕರ್ ಈ ಸೀಸನಲ್ಲಿ. ಕೊನೆ ಓವರಲ್ಲಿ ಏನಾದ್ರು ಮ್ಯಾಜಿಕ್ ತರ್ತಾರ? 3 ಬರ್ತಾರ, ಜಸ್ಟ್ 2 runs. ರಿವರ್ಸ್ ಸ್ವಿಂಗ್ ಆಗ್ತಾ ಇದ್ದಾರೆ. ಅದನ್ನು ಯಾವುದೇ ರಿಸ್ಕ್ ತಗೊಳ್ಳದೆ ಸಿಂಗಲ್ಸ್ ನೋಡ್ತಾ ಇದ್ದಾರೆ. ಬ್ರಿಲಿಯಂಟ್ ಬೌಲಿಂಗ್. ಒಂದೇ 4 ಕೂಡ ಕನ್ಸಿಡರ್ ಮಾಡಿಲ್ಲ. ಇದು ರಿವರ್ಸ್ 6 ಹೋಗೋ ಸಾಧ್ಯತೆ ಇದೆ. ಸ್ಟ್ರೈಟ್ ಟು ದ ಫೀಲ್ಡರ್. ವೆರಿ ಗುಡ್ ಬೌಲಿಂಗ್. ಆ್ಯಂಡ್ ಲಾಸ್ಟ್ ಬಾಲ್, ಇನ್ ಸ್ವಿಂಗಿಂಗ್ ಯಾರ್ಕರ್ ವಿತ್ ಫುಲ್ ಸ್ಪೀಡ್. ಹೇಗೆ ಲಾಸ್ಟ್ ಬಾಲ್, ಅದು ಗೊತ್ತಿದ್ದದೆ 6 ಹೋಗುತ್ತೆ ಲಾಸ್ಟ್ ಬಾಲು. ಅದನ್ನು ತಡೆಯೋಕ್ಕಂತೂ ಆಗಲ್ಲ. 71 ಎಂಡ್ ಮಾಡ್ತಾರೆ. ಪ್ರಸಿದ್ಧ ಕೃಷ್ಣ ಅವರು ಅಮೇಝಿಂಗ್ ಆಗಿ ಬಾಲ್ ಮಾಡಿದ್ದಾರೆ. ಕೇವಲ 4 ಎಕಾನಮಿ, 2 ಇಂಪಾರ್ಟೆಂಟ್ ವಿಕೆಟ್. ಆ್ಯಂಡ್ ಟೀಮ್ ಸೌತ್ ಎಕ್ಸ್ಪೆನ್ಸಿವ್ ಆಗಿದ್ದಾರೆ. 1 ವಿಕೆಟ್ ಕೂಡ ತೆಕ್ಕೊಟ್ಟಿದ್ದಾರೆ, ಸೇಮ್ ಆ್ಯಸ್ ಚಾಲ್. ಸೊ ಗುರ್ಬಾಜ್ ಅವರು ಫುಲ್ಲು ಒಂದು ದಡಕ್ಕೆ ಸೇರಿಸಿದ್ದಾರೆ ಸ್ಕೋರ್ನ. ಓಕೆ, ಟ್ರಾವಿಸ್ ಹೆಡ್ ಆ್ಯಂಡ್ ವಿರಾಟ್ ಕೊಹ್ಲಿ. We need to chase down 72. ಬುಮ್ರಾ ಅವ್ರದ್ದು ಬೌಲಿಂಗ್ ಫೇಸ್ ಮಾಡೋದಷ್ಟು ಸುಲಭ ಅಲ್ಲ, ನೋಡ್ಕೊಂಡು ಆಡಬೇಕು. ಫಸ್ಟ್ ಬೌನ್ಸ್. ಕಿಂಗ್ ಕೊಹ್ಲಿ ಹೆಚ್ಚಲ್ಲಿದ್ರು ಒಳ್ಳೆ ಲಾಸ್ಟ್ ಮ್ಯಾಚಲ್ಲಿ. ಸ್ಲೈಸ್ ಮಾಡುವಂಥ ಪ್ರಯತ್ನ, ಜಸ್ಟ್ ಅ ಸಿಂಗಲ್. Oh, inside edge. That's gone for boundary. ಲಕ್ಕಿ ಬೌಂಡ್ರಿ ಅಂತಲೇ ಹೇಳ್ಬೋದು. ಬೋಲ್ಡ್ ಆಗೋ ಚಾನ್ಸಸ್ ಕೂಡ ಇತ್ತು. ಬುಮ್ರಾ ಅವ್ರ ಬಾಲಿಗೆ ಇನ್ಸೈಡ್ ಎಡ್ಜ್ ಆಗಿ ಹೋಗ್ಬಿಟ್ಟಿದೆ. Seven runs off that over, and the last ball.
8 for a loss 1 ಓವರ್ ಆದಮೇಲೆ. ಕಗಿಸೋ ರಬಡ ಬೌಲಿಂಗ್ ಅಟ್ಯಾಕ್ ಚೆನ್ನಾಗಿದೆ ಮುಂಬೈ ಅವ್ರದ್ದು, ಬಟ್ ಸ್ಕೋರೇ ಇಲ್ಲ ಡಿಫೆಂಡ್ ಮಾಡೋಕ್ಕೆ. ಏನಾದ್ರು ಮ್ಯಾಜಿಕ್ ತರ್ಬೋದಾ ಇವರು? ಓ, ಕ್ಯಾಚ್ ಇಸ್ ದ ಕಾಲ್ ಆ್ಯಂಡ್ ಗಾನ್. ತಂದಿದ್ದಾರೆ ಬ್ರೇಕ್ ಥ್ರೂ ರಬಡ ಅವರು. ಆ್ಯಂಡ್ ಇಟ್ಸ್ ವಿರಾಟ್ ಕೊಹ್ಲಿ ಹ್ಯಾಸ್ ಟು ಡಿಪಾರ್ಟ್. Will Jacks is the new batsman. Oh. Two runs ಬರ್ತಾರೆ, 3 runs ಆರಾಮಾಗಿ ಬರ್ಬೋದು ಇಲ್ಲಿ. ಹೆಡ್ ಅವರಿಗೆಲ್ಲ ತುಂಬ ಚೆನ್ನಾಗಿದೆ, ಎಡ್ಜಸ್ಟ್ಗಳಾಗಿ ಹೋಗ್ತಾ ಇದೆ 4. ಕಡೆ ಯಾರೂ ಇಲ್ಲ, ಹೊಡೆಯೋಣ ಈ ಕಡೆ. ಎಸ್, ದೇರ್ ಇಸ್ ನೋ ಒನ್ ಸ್ಟಾಪಿಂಗ್ ದಟ್ ಒನ್. ಈ ಸಲ ಲೆಗ್ ಸೈಡಿಗಿಲ್ಲ ಫೀಲ್ಡು. ಟ್ರಾವಿಸ್ ಹೆಡ್ ಅವ್ರನ್ನಂತೂ ಪ್ರೈಮ್ ಫಾರ್ಮಲ್ಲಿ ಕಾಣ್ತಾ ಇದ್ದಾರೆ. ಆ್ಯಂಡ್ ದಟ್ಸ್ 23 for 1. ಮೊಹಮ್ಮದ್ ಸಿರಾಜ್, ಓಹೋ, ಎಲ್ಲ ಟಾಪ್ ಫಾಸ್ಟ್ ಬೌಲರ್ಸ್ ಇದ್ದಾರೆ. ಜಾಕ್ಸ್ ಆನ್ ಸ್ಟ್ರೈಕ್. ಓಹೋ, ಹಿಡಿದಿದ್ರೆ ರನ್ಔಟ್ ಚಾನ್ಸ್ ಇತ್ತದು. ಈ ಸಲ ಓ ಗುರು ಹಿಂಗೆ ಹೊಡ್ಸ್ಕೊಳುತ್ತೆ ಅಂತ ಗುರು ಹ್ಯಾಂಗ್ ಆಗಕ್ಕೆ ಮಚ್ಚಿರುವ ಥರ ಇದು. ತಿಲಕ್ ವರ್ಮಾ ಬರ್ತಾ ಇದ್ದಾರೆ ಅವರ ಫ್ರಾಂಚೈಸಿ ವಿರುದ್ಧ ಆಡಲಿಕ್ಕೆ. ತಡಿ ಎಸ್, ಹ್ಯಾಂಗಾದ್ರೆ ಶಾರ್ಟ್ಸ್ ಹ್ಯಾಂಗೆ ಪ್ಲೇ ಮಾಡೋಕ್ಕಾಗ್ತಿಲ್ಲಲ್ಲೋ.
ದಿಲ್ಚಾಕ್ ಸುಮ್ಮನೆ ಗಿಫ್ಟ್ ಮಾಡಿದೆ ವಿಕೆಟ್. ಕರಣ್ ಶರ್ಮಾ. ಓಹ್, ರವಿ ಬಿಷ್ಣೋಯ್ ಥರ. ಈಗ ರಿಕ್ವೈರ್ಡ್ 100 ಕೇವಲ 6 ಇದೆ. 42 ನೀಡೆಡ್ ಆಫ್ 39 ಡೆಲಿವರೀಸ್. ಕರಣ್ ಶರ್ಮಾ ಅಂತೂ ಸ್ವಲ್ಪ ಬ್ರಿಲಿಯಂಟಾಗಿ ಬೌಲಿಂಗ್ ಮಾಡ್ತಾ ಇದ್ದಾರೆ. ಜಡ್ಜ್ ಮಾಡೋಕ್ಕೆ ಸ್ವಲ್ಪ ನೋಡ್ಬೋದು ಯಾವ ರೀತಿ ಸ್ಪಿನ್ನಾಗಿ ಹೋಗ್ತಿದೆ ಅಂತ. ಇದು 6. There's nothing stopping that one. $90 meters 6. ಬ್ಯಾಕ್ ಟು ಬ್ಯಾಕ್ ಸಿಕ್ಸಸ್ಸಿಂದ ಮ್ಯಾಚ್ನೇ ಒನ್ ಸೈಡೆಡ್ ಆಗಿ ಮಾಡಿಬಿಟ್ರು. ಈ ಸಲ 75 ಮೀಟರ್ಸಿಗೆ ಹೋಗಿದೆ. ಹೊಡೆದಾಟ ಶುರು ಮಾಡೋಣ. 4 sliced into the gap. ಒನ್ ಬೌನ್ಸ್ ವಾರ್ನಿಂಗ್ ಅಂತ ಬೇರೆ ಕೊಟ್ಟಿದ್ದಾರೆ. ಈ ಕಡೆ ಯಾರೂ ಇಲ್ಲ. ಹೆಡ್ ಅವ್ರನ್ನ ತಡೆಯೋಕ್ಕಂತೂ ಯಾರ ಕೈಯಲ್ಲೂ ಆಗ್ತಿಲ್ಲ. ಆ ರೀತಿ ಫಾರ್ಮ್ ಕಂಟಿನ್ಯೂ ಮಾಡ್ತಾ ಇದ್ದಾರೆ ಪ್ರತಿಯೊಂದು ಮ್ಯಾಚಲ್ಲಿ ಕೂಡ. 22 ಫ್ರಮ್ 33. ಹೆಡ್ ಅವರೇ ಸ್ಟ್ರೈಕಲ್ಲಿದ್ದು ಮ್ಯಾಚ್ ಮುಗಿಸಿದ್ರೆ 50 ಕೂಡ ಆಗುವ ಸಾಧ್ಯತೆ ಇದೆ. ಒಳ್ಳೆ ಫೀಲ್ಡ್ ಖಾಲಿದೆ ಗುರು ಆ ಕಡೆ. ಫೋರ್ ಮತ್ತೊಂದು. ಓಹೋ ಹೋ ಗುರು. This is amazing batting. Twelve more needed. 12 runs needed. 10 ರನ್ನು ಹೆಡ್ ಅವರ್ ಹಾಫ್ ಸೆಂಚುರಿಗೆ. ಸೊ
ಈ ಸಲ ನಮ್ಮ ಕಡೆನೇ ಬರ್ತಾ ಇದೆ. ಹೋಪ್ಸೋ ಕನೆಕ್ಟ್ ಆಗುತ್ತಾ? ಓ ಆರಾಮಾಗಿ ಜಸ್ಟ್ 12 ನೀಡೆಡ್. ಮುಟ್ಟಿದ್ದು 4 ಗುರು. ಈ ಸಲ ಕೂಡ ಮಿಸ್ ಆಯಿತು. ಡೇವಿಡ್ ಅವರ 50, ಸಾರಿ ಡೇವಿಡ್ ಅಲ್ಲ, ಟ್ರಾವಿಸ್ ಹೆಡ್ ಅವ್ರದ್ದು 8 ರನ್ಸ್ ನೀಡೆಡ್. ಇದನ್ನು ನಾವು ಡಿಫೆನ್ಸ್ ಮಾಡೋಣ ಸುಮ್ಮನೆ. ನೋಡೋಣ, 1-2 6 ಹಾಕಿದ್ರೆ ಮಾತ್ರ, ಅಥವಾ 6-4 ಹಾಕಿದ್ರೆ ಕೂಡ ನಡೆಯುತ್ತೆ. ಹೆಡ್ ಅವರ 50ಗೆ ಎಲ್ಲ ಬಾಲ್ ಅಟ್ಯಾಕ್ ಮಾಡ್ತೀನಿ. ಹೋದರೆ ಹೋಯ್ತು, ಬಂದರೆ ಬಂತು. ಅಷ್ಟೇ, ಮುಗೀತು ಕತೆ. RCB ಮೊದಲನೇ ಹಾಫ್ ಸೆಂಚುರಿ ಬರೋಕ್ಕೆ 4 ರನ್ನು ದೂರ ಇದ್ದೀವಿ. ಆ್ಯಂಡ್ ದ್ಯಾಟ್ಸ್ ಇಟ್, ಗೇಮ್ ಸೆಟ್ ಮ್ಯಾಚ್. ಹೆಡ್ ಅವರ 50 ಕೂಡ ಬಂದಾಯಿತು. RCB ಮ್ಯಾಚ್ ಕೂಡ ಗೆದ್ದಾಯಿತು. RCB ವಿನ್ ಬೈ 8 ವಿಕೆಟ್ಸ್. ದೊಡ್ಡ ಡಿಸ್ಕಷನ್ ಎಲ್ಲ ಆಗ್ತಾ ಇದೆ. Head 50 of just 18 ಡೆಲಿವರೀಸ್. ನೋಡ್ಬೋದು, ತಿಲಕ್ ವರ್ಮಾ ಅವರು ಕೂಡ ಧಮಾಕೆದಾರ್ ಬ್ಯಾಟಿಂಗ್ ಮಾಡಿದ್ದಾರೆ. ಫಾರ್ ದ ಸೆಕೆಂಡ್ ಟೈಮ್ ಮ್ಯಾನ್ ಆಫ್ ದ ಮ್ಯಾಚ್ ಹೆಡ್ ಅವ್ರು ಆಗ್ತಾ ಇದ್ದಾರೆ. ಟ್ರಾವಿಸ್ ಹೆಡ್ ಅವ್ರದ್ದು ಆ್ಯಂಡ್ RCB ಹ್ಯಾಟ್ರಿಕ್ ಗೆಲುವನ್ನು ಸಾಧಿಸಿದ್ದಾರೆ. ಈ ಸಲ ಪಾಯಿಂಟ್ ಟೇಬಲ್, ಶಿವಮ್ ದುಬೆ ಅವರು 4 ಮ್ಯಾಚಸ್ಸಿಗೆ ಅವೈಲೇಬಲ್ ಇಲ್ಲ. ಇಂಪಾರ್ಟೆಂಟ್ ಅಪ್ಡೇಟು. ಟ್ರಾವಿಸ್ ಹೆಡ್ ನೋಡ್ಬೋದು, ಸ್ಟ್ಯಾಟ್ಸ್ ಕ್ವಿಕ್ಕಾಗಿ ನೋಡ್ಕೊಂಡು ಬರೋಣ. ರಾಹುಲ್ ಹಾಗೂ ಹೆಡ್ ಅವರು ಒಟ್ಟಿಗೆ ಇದ್ದಾರೆ. ಟಿಮ್ ಸೌತಿ 4 ವಿಕೆಟ್ಸ್, ಸೆಕೆಂಡ್ ಪೊಸಿಷನಲ್ಲಿದ್ದಾರೆ. ಬೆಸ್ಟ್ ಎಕಾನಮಿ ರೇಟ್ ಪ್ರಸಿದ್ಧ ಕೃಷ್ಣ ಅವರು ಕಂಟಿನ್ಯೂ ಮಾಡ್ತಾರೆ. ಬೌಲಿಂಗ್ ಆ್ಯಾವ್ರೇಜ್ ಕೂಡ ಚೆನ್ನಾಗಿದೆ ಅವ್ರದ್ದು. ಬೆಸ್ಟ್ ಬೌಲಿಂಗ್ ಫಿಗರ್ ಟಿಮ್ ಸೌತಿ ಅವ್ರದ್ದೇ ಲೀಡಿಂಗ್ ಇದೆ, 3-4 ಬಂದಿದೆ. ಓಕೆ, ಸೊ ಕೊನೆಯದಾಗಿ ಸ್ಟ್ಯಾಂಡಿಂಗ್ಸ್ ನೋಡೋಣ. RCB ಸೆಕೆಂಡ್ ಪೊಸಿಷನಲ್ಲಿದೆ. ರನ್ ರೇಟ್ ನೋಡ್ಬೋದು 7.23. ಏನು ಗುರು ಇದು. ಓಕೆ, ಸಿಗೋಣ ನೆಕ್ಸ್ಟ್ ಮ್ಯಾಚಲ್ಲಿ. ಗುಡ್ ಬೈ.